ನನ್ನ ಆತ್ಮೀಯ ಗೆಳೆಯರಿಗೆ ನಮಸ್ಕಾರ. ಇವತ್ತು ಪುನೀತ್ ನಿವಾಸ ಚಿತ್ರೀಕರಣ ಪ್ರಾರಂಭದ ದಿನ. ಇದಕ್ಕೆ ಈ ಸಿನಿಮಾ ನಾನು ಒಪ್ಕೊಳ್ಳೋಕ್ಕೆ ಎರಡು ಬಹಳ ಬಲವಾದ ಕಾರಣ ಇದೆ. ಒಂದು ಐ ಥಿಂಕ್ ಒಂದು 10-12 ವರ್ಷದ ಕೆಳಗಡೆಗೆ ರಾಗಣ ಒಂದು ಕ್ರಿಕೆಟ್ ಮ್ಯಾಚ್ ನಡಿಬೇಕಾದ್ರೆ ಅಭಿ ನೀನು ಅಪ್ಪು ಜೊತೆ ಒಂದು ಪಾತ್ರ ಮಾಡಬೇಕು, ತುಂಬ ಇಂಪಾರ್ಟೆಂಟ್ ರೋಲ್ ಅದು ನಿನಗೆ. ಸೊ ಐ ಸೆಡ್ ನಾನು ಓಕೆ, ಅಯ್ಯೋ ದಟ್ ಡೆಫಿನೆಟ್ಲಿ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿಲ್ಲ, ಮಾಡಬೇಕು. ಆಮೇಲೆ ಅದು ಏನಾಯ್ತು ಗೊತ್ತಿಲ್ಲ, ಅದು ಹಾಗೆ ಫೇಲ್ ಔಟ್ ಆಯ್ತು ಅನ್ಕೋತೀನಿ ಐ ಥಿಂಕ್. ನನಗೊಂದು ಎಲ್ಲೋ ಸಣ್ಣ ಕೊರಗಿತ್ತು, ಅಪ್ಪು ಜೊತೆ ಆ್ಯಕ್ಟ್ ಮಾಡಬೇಕಿತ್ತು, ನಾನು ಮಾಡಿಲ್ಲ. ಯಾಕಂದರೆ ಅಪ್ಪ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಶಿವಣ್ಣ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಅಪ್ಪು ಜೊತೆ ಮಾಡಬೇಕಾಗಿತ್ತು, ರಾಘವನ ಜೊತೆಗೂ ಮಾಡಬೇಕಾಗಿತ್ತು, ಆಗಿರಲಿಲ್ಲ. ಈ ಒಂದು ಹಾಗೆ ಪೆಂಡಿಂಗ್ ಆಗಿರೋ ಟೈಮಲ್ಲಿ ನಮ್ಮ 2 ವರ್ಷ ಕೆಳಗೆ ನಮ್ಮ ಮೋಹನ್ ಬಂದು ನಾನು ಮೀಟ್ ಮಾಡಿದ್ರು. ಸರ್ ಈ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ಪುನೀತ್ ನಿವಾಸ ಅಂತಿದ್ದಾಗೆ ನಂಗೆ ಸ್ವಲ್ಪ ಖುಷಿ ಆಯಿತು. ಓಕೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿಲ್ಲ ಅಂದರು, ಅವ್ರ ಹೆಸರಿರೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ಅವಕಾಶ ಬರ್ತಾ ಇದೆಯಲ್ಲ ಅಂತ. ಆಗ ಒಂದು ಕತೆ ಹೇಳಿದ್ರು ನನಗೆ 2 years ಬ್ಯಾಕು, ಒಂದು ದೇವಸ್ಥಾನದಲ್ಲಿ ಹೇಳಿದ್ರು. ಓಕೆ, ಚೆನ್ನಾಗಿತ್ತು. ಶೆಡ್ಯೂಲ್ ಪ್ಲ್ಯಾನ್ ಮಾಡಿದ್ರು, ಮತ್ತೆ ಫೋನ್ ಮಾಡಿದ್ರು, ಸರ್ ಶೆಡ್ಯೂಲ್ ಕ್ಯಾನ್ಸಲ್ ಆಗಿದೆ, ಆ ಕತೆ ನಾನು ಇನ್ನೂ ಸ್ವಲ್ಪ ಪಾಲಿಶ್ ಮಾಡ್ತಾ ಇದ್ದೀನಿ. ಓಕೆ ಸರ್ ಮಾಡಿ. ಮತ್ತೊಂದ್ಸಲಿ ಬಂದರು, ಮತ್ತೊಂದ್ಸಲಿ ಶೆಡ್ಯೂಲ್ ಆಗಿದ್ರು, ಮತ್ತೊಂದು 1 ವರ್ಷದ ಕತೆ ಹೇಳಿದ್ರು. ಸರ್ ನಿಮ್ಮ ಪಾತ್ರ ಹೀಗೆ ಹೀಗೆ ಹಾಗೆ. ಓಕೆ, ಅದು ಕ್ಯಾನ್ಸಲ್ ಮಾಡಿದ್ರು. ಇಲ್ಲ ಸರ್ ನನ್ನ ಕತೆ ಹ್ಯಾಪಿ ಆಗ್ತದೆ, ನಂಗೆ ಮನಸ್ಸಿಗೆ ಖುಷಿ ಬರ್ತಾ ಇಲ್ಲ, ನಾನು ಮಾಡಬೇಕು ನನಗೆ. ಇದು ಯಾಕೆ ಇಷ್ಟು ಹೇಳ್ತೀನಿ ಆಮೇಲೆ ಹೇಳ್ತೀನಿ. ಅದಾದ್ಮೇಲೆ ಮತ್ತೆ ಈಗ ರೀಸೆಂಟಾಗಿ ಬಂದು ನವೆಂಬರ್ ಶೂಟಿಂಗ್ ಮಾಡೋಣ ಸರ್ ಅಂದರು. ನವೆಂಬರ್ ಓಕೆ ಆಯ್ತು ಮಾಡೋಣ. ಡಿಸೆಂಬರ್ ಜನವರಿ ಸರ್ ಇದು ಪಕ್ಕ ಇದು ಕತೆ ಅಂತ ಬಂದು ಹೇಳಿದ್ರು. ಈ ಕತೆ ಹೇಗಪ್ಪ ಅಂದರೆ ಇವರು ಕತೆ ಕೇಳ್ತಾ ಇದ್ದಾಗ ಒಂದು ಹಾಗೆ ಹೋಗಿ ಡಿಬೇಟ್ ಆಗ್ಬಿಡುತ್ತೆ. ಅಯ್ಯೋ ಈ ಕಡೆ ಹೋಗ್ತಾ ಇದ್ದಿಲ್ಲ ಅಂದರೆ ಮತ್ತೆ ಹೋಗೋದು ಅಲ್ಲೇ ಬಿಡ್ತಾರೆ ವಾಪಸ್. ಈ ಥರ ಒಂದು ಟ್ವಿಸ್ಟ್ಗಳನ್ನ ಈ ಒಂದು ಕಥೆಯಲ್ಲಿ ಇವರು ಮೋಹನ್ ಮಾಡಿಕೊಂಡು ಹೋಗಿದ್ದಾರೆ. ನಿಜಕ್ಕೂ ಆಶ್ಚರ್ಯ, ಒಬ್ಬ ಇಷ್ಟು ಒಂದು ಪ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಬಂದಿರೋ ಆ ಕಾರಣಕ್ಕೆ ಈ ಒಂದು ಪಾತ್ರನ ನಾನು ಒಪ್ಕೊಂಡು 2 ರೀಸನ್. ಅಪ್ಪು ಹೆಸರು ಪುನೀತ್ ರಾಜ್ಕುಮಾರ್ ಹೆಸರಿರೋ ಒಂದು ಕಾರಣ, ಇವರ ಒಂದು ಪ್ಯಾಷನ್ಗೆ ಇಷ್ಟಪಟ್ಟು ನಾನು ಏನೂ ಮಾತಾಡಿಲ್ಲ. ಆಯಿತು ಸರ್ ಈ ಪಿಕ್ಚರ್ ಮಾಡ್ತೀನಿ ನಾನು ಗ್ಯಾರಂಟಿ ಅಂತ ಹೇಳಿ ಇಲ್ಲಿ ಬಂದು ಮುಂದೆ ಕೂತಿದ್ದೀನಿ. ಇನ್ನು ಹೇಳಬೇಕು ಅಂದರೆ ಪ್ರೊಡ್ಯೂಸರ್ ಮೋಹನ್ ಇದಾರಲ್ಲ, ವಂಡರ್ಫುಲ್ ಪ್ರೊಡ್ಯೂಸರ್, ದಿಲ್ದಾರ್ ಪ್ರೊಡ್ಯೂಸರ್, ತುಂಬ ಹುಚ್ಚು ಇಟ್ಕೊಂಡು ಎಲ್ಲ ನಿರ್ಮಾಪಕರು ತುಂಬ ಹುಚ್ಚಿಟ್ಕೊಂಡೇ ಮಾಡ್ತಾರೆ. ಬಟ್ ಅವ್ರು ಇಂಚು ಸೀನ್ ಬೈ ಸೀನು ಪ್ಯಾಷನ್ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಆಮೇಲೆ ಅಪ್ಪು ಟೈಟ್ಲ್ ಹೆಸರಲ್ಲಿ ಆ್ಯಕ್ಟ್ ಮಾಡ್ತಿರೋದು ನಿಜವಾಗ್ಲೂ ನನಗೆ ಭಾಳ ಖುಷಿ ಇದೆ. ಪರ್ಸನಲಾಗಿ ಐ ಆಮ್ ವೆರಿ ಹ್ಯಾಪಿ. ಆಮೇಲೆ ಇನ್ನು ಡೈರೆಕ್ಟ್ರು ತಂಡ ಇನ್ನೆಲ್ಲರೂ ನನಗೆ ಹೊಸ ಪರಿಚಯ, ಇಲ್ಲಿ ಹೋಗ್ತಾ ಪರಿಚಯ ಆಗುತ್ತೆ, ಹಳೇದಾಗುತ್ತೆ. ಆಮೇಲೆ ಅದು ನಮ್ಮ ಕೃಪಾಕರ್ಗೆ ಹೇಳಿದ್ರು ಈ ಸಿನಿಮಾ ಮಾಡಿರೋ ಕೃಪಾಕರ್ ಅಂತ. ಬಟ್ ಅವರು ಆ್ಯಕ್ಚುಲಿ ತುಂಬ ಬ್ಯುಸಿ ಇದ್ದಾರೆ, ಈಗ ಶಿವಣ್ಣನ ಸಿನಿಮಾ ಮಾಡ್ತಾ ಇದ್ದಾರೆ, ತುಂಬ ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇದ್ರಲ್ಲಿ ಈಗ ಬಂದು ನಮ್ಮ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಬಂದು ಈ ಸಿನಿಮಾ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಕೃಪಾಕರ್. ಆ್ಯಂಡ್ ಒನ್ಸ್ ಅಗೇನ್ ಈ ಸಿನಿಮಾ ಎಲ್ಲ ನಾವು ಇಷ್ಟೆಲ್ಲ ಆ ಥರ ಇದೆ ಈ ಥರ ಇದೆ ಅಂತ ಹೇಳ್ತಾ ಇದ್ದೀವಿ. ಅಲ್ಟಿಮೇಟ್ ಫೈನಲ್ ಆಗಿ ಸಿನಿಮಾ ನೋಡಿ ಜನ ಮೆಚ್ಕೊಂಡು ನೀವು ಮೆಚ್ಕೊಂಡಾಗ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಸಾರ್ಥಕ ಅಂತ ನನ್ನ ಭಾವನೆ. ಎನಿವೆ ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆ್ಯಂಡ್ ಗಾಡ್ ಬ್ಲೆಸ್ ಅಂತ ನಾನು ಈ ಸಮಯದಲ್ಲಿ ಬಯಸ್ತೀನಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.